ಇವತ್ತು ಗಾಂಧಿ ಜಯಂತಿ 155ನೇ ಗಾಂಧಿ ಜಯಂತ್ಯೋತ್ಸವವನ್ನು ಆಚರಿಸ್ತಾ ಇದ್ವಿ. ಈ ಸಂದರ್ಭದಲ್ಲಿ ನಮ್ಮ ನಗರಸಭೆಗೆ ಹೊಸ ಅಧ್ಯಕ್ಷರು, ಹೊಸ ಉಪಾಧ್ಯಕ್ಷರು ಇವತ್ತು ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷರಾಗಿ ಜೀಶಾನ್ ರವರು, ಉಪಾಧ್ಯಕ್ಷರಾಗಿ ಲಕ್ಷ್ಮೀಕಾಂತ್ ಅವರು ಆಯ್ಕೆಯಾಗಿದ್ದಾರೆ. ಅವ್ರ ಆಯ್ಕೆಯಾದ ಪ್ರಾರಂಭ ದಿನದಿಂದಲೂ ಕೂಡ ಯಾವ ಉದ್ದೇಶಕ್ಕೋಸ್ಕರ ಆಯ್ಕೆ ಆದ್ರು ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಚಾಚೂ ತಪ್ಪದೇ ಇರತಕ್ಕಂಥ ರೀತಿಯಲ್ಲಿ ನಿರ್ವಹಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅವ್ರು ಕೆಲಸ ಮಾಡಿ ಬೇರೆಯವರು ಕೂಡ ಪ್ರೇರೇಪಣೆ ಆಗ್ತಕ್ಕಂಥ ರೀತಿಯಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ. ಅವರು ಒಂದೇ ಎರಡಲ್ಲ, ಬೆಳಿಗ್ಗೆ ಒಂದೇ ಬಹಳ ಮುಖ್ಯವಾದ್ದು ಅಂತ ಹೇಳಿದ್ರೆ ಆ ಸ್ವಚ್ಛತಾ ಕಾರ್ಯಕ್ರಮ ಅಂತಕ್ಕಂಥದ್ದು ಸಿರಾ ನಗರದಲ್ಲಿ ಅವಶ್ಯಕವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು. ಅದನ್ನು ಸ್ವತಃ ಆಯುಕ್ತರು, ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಕೌನ್ಸಿಲರ್ಸು ಸೇರಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ತಾವೇ ತೊಡಗಿಸ್ಕೊಂಡಿರ್ತಕ್ಕಂಥದ್ದು ಸಾಮಾಜಿಕವಾಗಿ ಅದು ಒಂದು ಪ್ರೇರೇಪಣೆ ಆಗ್ತದೆ. ಸಾರ್ವಜನಿಕರೆಲ್ಲರೂ ಕೂಡ ಅದನ್ನು ಅರ್ಥ ಮಾಡ್ಕೊಂಡು ಸ್ವಚ್ಛತೆಯನ್ನು ಕಾಪಾಡ್ತಕ್ಕಂಥದ್ರ ಬಗ್ಗೆ ಗಮನವನ್ನು ಹರಿಸ್ಬೇಕು. ನಗರ ಸ್ವಚ್ಛವಾಗಿದ್ದರೆ ಅವ್ರಿಗೂ ನೆಮ್ಮದಿ ಇರ್ತದೆ. ಆ ನೆಮ್ಮದಿಯನ್ನು ಬರಬೇಕಾದಾಗ ಸ್ವಚ್ಛತೆಯನ್ನು ಇಟ್ಕೊಳ್ತಕ್ಕಂಥದ್ದೇ ಭಾಳ ಮುಖ್ಯ. ಇವತ್ತು ಗಾಂಧಿ ಜಯಂತಿಯ ಸಂದೇಶ ಏನು ಅಂತ ಹೇಳಿದ್ರೆ, ಸತ್ಯದ ಜೊತೆಗೆ ಸ್ವಚ್ಛತೆಯೂ ಕೂಡ ಭಾಳ ಮುಖ್ಯ. ಅದರ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕು ಅಂತೇಳಿ ನಾನು ಎಲ್ಲರಲ್ಲೂ ಕೂಡ, ಎಲ್ಲ ನಗರಸಭಾ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತೆಲ್ಲರಲ್ಲೂ ಕೂಡ ನಾನು ಮನವಿ ಮಾಡ್ತೇನೆ. ತಾಲೂಕು ಅಂತ ಬಂದರೆ ನಮಗೆ ಮಿನಿ ವಿಧಾನಸೌಧ ತುಂಬ ಚೆನ್ನಾಗಿದೆ. ಈಗ ಮುಂದಿನ ದಿನಗಳಲ್ಲಿ ನೀವೇ ಹೇಳಿದಂಗೆ 2 ಲಕ್ಷ ಜನಸಂಖ್ಯೆ ದಾಟುತ್ತೆ ನಮ್ಮ ಶಿರಾ ನಗರ ಅಂತ ಹೇಳಿದ್ರೆ. ಯಾಕೆಂದರೆ ನಗರಸಭೆ ನಮ್ಮ ಸ್ವಲ್ಪ ಇಲ್ಲಿ ಜಾಗ ಇಕ್ಕಟ್ಟಾಗ್ತಿದೆ, ಇಕ್ಕುವಂಥ ಸ್ವಲ್ಪ ಜಾಗ ಅಂತ. ನಾನು ನಿನ್ನೆನೆ ತಾಲೂಕು ಆಫೀಸ್ ಹತ್ರ ಕೂತ್ಕೊಂಡು ಭಾಳ ಸುದೀರ್ಘವಾಗಿ ಚರ್ಚೆ ಮಾಡಿ ಅಲ್ಲಿ ಇರ್ತಕ್ಕಂಥದ್ದು 13 ಎಕರೆ ಜಾಗ. ಈಗ ತಾಲೂಕು ಆಫೀಸ್ ಇರ್ತಕ್ಕಂಥದ್ದು 3 ಎಕರೆ. ಇನ್ನೆಲ್ಲ ಆ ಜಾಗದಲ್ಲೂ ಕೂಡ ಎಲ್ಲ ಕಚೇರಿಗಳನ್ನು ಕೂಡ ಅಲ್ಲಿಗೆ ಸ್ಥಳಾಂತರ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಹೊಸ ಕಟ್ಟಡಗಳು ಅಲ್ಲಿ ಬರಬೇಕು. ಇಲ್ಲಿ ಇಕ್ಕಟ್ಟಾಗಿರ್ತಕ್ಕಂಥ ಜಾಗದಿಂದ ಹೊರಗೆ ಬರಬೇಕು ಮತ್ತು ಈ ಸೌಲಭ್ಯನ ಬೇರೆ ಕಾರ್ಯಕ್ರಮಕ್ಕೆ ಉಪಯೋಗಿಸ್ಕೊಳ್ಳೋದಕ್ಕೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಎಲ್ಲ ಇಲಾಖೆಯವ್ರಿಗೂ ಕೂಡ ಜಾಗವನ್ನು ಕೂಡ ಅಲ್ಲಿ ಕೊಡ್ತಿದ್ದೇವೆ.